ಇಬ್ಬರ ದಾಂಪತ್ಯಕ್ಕೆ 40 ವರ್ಷ. ಸಂಧ್ಯಾ ಕಾಲದ ಸಮಯದಲ್ಲಿ ಪತ್ನಿಯ ಮೇಲೆ ಪತಿಗೆ ಅನುಮಾನ ಶುರುವಾಗಿತ್ತು. ಅನುಮಾನದ ಅಮಲನ್ನ ಏರಿಸಿಕೊಂಡ ಪತ್ನಿ ಮಲಗಿದ್ದಾಗ ಮಚ್ಚಿನಿಂದ ಕುಚ್ಚಿ ಕೊಲೆಗೈದಿದ್ದಾನೆ. ಹಾಗಾದ್ರೆ ಇಳಿ ವಯಸ್ಸಿನಲ್ಲಿ ಪತಿ ಪತ್ನಿಯರ ವೈಮನಸ್ಸು ಕೊಲೆಗೆ ಕಾರಣವಾಗಿದೆಯಾಕೆ? ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಪತ್ನಿಯ ಶೀಲ ಶಂಕಿಸಿ ಅನುಮಾನದ ಕೊಲೆ. 57ರ ಪತ್ನಿಯ ಕೊಚ್ಚಿ ಕೊಲೆಗೈದ 65ರ ಪತಿ. ತಾಯಿಯನ್ನ ಕೊಂದೆ ಎಂದು ಮಕ್ಕಳಿಗೆ ಫೋನ್. ಮನೆ ಮುಂದೆ ಸೇರಿರೋ ಜನ. ತಾಯಿಯನ್ನ ಕಳೆದುಕೊಂಡು ಮಕ್ಕಳ ಆಕ್ರಂದನ. ಈ ದೃಶ್ಯ ಕಂಡು ಬಂದಿದ್ದು 57 ವರ್ಷ ವಯಸ್ಸಿನ ವೃದ್ಧೆಯ ಸಾವು. ಹೌದು, ಈ ಫೋಟೋದಲ್ಲಿ ಕಾಣಿಸ್ತಿರುವಂತಹ ದೇವಿ ಎನ್ನುವ ಆಕೆಯೇ ಪತಿಯಿಂದ ಕೊಲೆಯಾಗಿರುವಂತಹ ದುರ್ದೈವಿ. ಈ ಫೋಟೋದಲ್ಲಿರುವಂತಹ ಕುಮಾರ್ ಎಂಬುವಾತನೇ ಆ ಪಾಪಿ ಪತಿ. ದೇವಿ ಮತ್ತು ಕುಮಾರ್ ಮದುವೆಯಾಗಿ ಬರೋಬ್ಬರಿ 40 ವರ್ಷಗಳಾಗಿತ್ತು. ಕುಮಾರ್ ಗಾರೆ ಕೆಲಸ ಮಾಡಿಕೊಂಡಿದ್ರೆ ದೇವಿ ರೈಲ್ವೆ ನಿಲ್ದಾಣದಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ತಾ ಇದ್ಲು. ಮಕ್ಕಳು ಹೇಳುವ ಪ್ರಕಾರ 40 ವರ್ಷದಿಂದಲೂ ಇಬ್ಬರ ನಡುವೆ ಯಾವುದೇ ಮನಸ್ತಾಪ ಇರಲಿಲ್ವಂತೆ. ಆದ್ರೆ ಕಳೆದ ತಿಂಗಳ ಹಿಂದೆ ಕೇರಳಕ್ಕೆ ಕುಟುಂಬಸ್ಥರೆಲ್ಲ ಪ್ರವಾಸಕ್ಕೆ ಹೋದಾಗಿನಿಂದ ಕುಮಾರ್ಗೆ ದೇವಿ ಮೇಲೆ ಅನುಮಾನ ಶುರುವಾಗಿತ್ತು. ಅದು ಡ್ರೈವರ್ ಜೊತೆಗೆ ಆಕೆ ಸಲುಗೆಯಿಂದ ಮಾತನಾಡ್ತಾ ಇದ್ದಾಳೆ ಎನ್ನುವಂತಹ ಕಾರಣಕ್ಕೆ 1 ತಿಂಗಳಿನಿಂದ ಇಬ್ಬರ ನಡುವೆ ಜಗಳ ನಡೆದಿತ್ತು. ನಾನು ಅವ್ರಿಗೆ ಮಗಳಾಗ್ಬೇಕು ಸರ್. ನಮ್ಮ ತಂದೆ ನಮ್ಮ ತಾಯಿಗೆ ಈ ತರ 1 ತಿಂಗಳಿಂದ ಹಿಂಸೆ ಕೊಟ್ಟು ಮಾಡ್ಬಿಟ್ಟವನೆ ಸರ್. ಇಷ್ಟು ವರ್ಷ ಸಂಸಾರ ಮಾಡಿ ಈ ವಯಸ್ಸಿಗೆ ಅವನಿಗೆ ಡೌಟ್ ಅಂತೆ ಸರ್. ಈ ವಯಸ್ಸಿಗೆ ಡೌಟ್ ಮಾಡಿ ಡೈಲಿ ಟಾರ್ಚರ್ ಮಾಡ್ತಿದ್ದ. ನಾವು ಹಂಗು ಅವಾಯ್ಡ್ ಮಾಡ್ತಿದ್ದ. ಅಪ್ಪ ಈ ತರ ಎಲ್ಲ, ನಮ್ಮಪ್ಪ ಆ ತರ ಇರ್ಲೇ ಇರ್ಲಿಲ್ಲ ನಮ್ಗೆ. ನನ್ ಬುದ್ಧಿ ಗೊತ್ತಾಗಿಂದ ನಮ್ಮಪ್ಪ ಆ ತರ ಇರ್ಲಿಲ್ಲ. ಈ 1 ತಿಂಗಳಿಂದ ಅದ್ ಏನಾಗಿತ್ತು ಅವನ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಈ ತರ ಟಾರ್ಚರ್ ಮಾಡಿ ಜೀವನೇ ಸರ್. ನಿದ್ದೆ ಮಾಡ್ಬೇಕಾದ್ರೆ ಕೊಚ್ಬಿಟ್ಟವನೆ ಸರ್. 12ವರೆಗೆ ಫೋನ್ ಮಾಡಿ ಮಗನ್ಗೆ ಹೇಳೋನೆ, ನಾವ್ ಈ ತರ ಮಾಡಿದೀನಿ, ನೀವ್ ಬಂದ್ ನಿಮ್ಮಮ್ಮ ಸತ್ತೋಗಳೆ ಬಂದ್ ನೋಡು ಅಂತ ಹೇಳೋನೆ. ನಿಮ್ಮಮ್ಮನ ಇದೀನಿ ಬಾರೋ ಅಂತ ಕರ್ದವ್ರೆ. ನಾನು ಬಾಗ್ಲು ಲಾಕ್ ಮಾಡ್ಕೊಂಡು ರೆಡಿ ಆಗಿದ್ದ. ನಾವು ಬಂದಿದ ತಕ್ಷಣ ಇವ್ರು ಬಾಗ್ಲೆಲ್ಲ ಹೊಡೆದವ್ರೆ. ಆಮೇಲೆ ಬಂದ್ಬಿಟ್ಟು 1 2 ಹೊಡೆದವ್ರೆ ಕೂತ್ಕೊಂಡಿದ್ರು. ಅಷ್ಟ್ ಬೇಗ ಪೊಲೀಸ್ ಅವರೆಲ್ಲ ಬಂದು ಎಂಕ್ವೈರಿ ಮಾಡಿ 5 ಅವರ್ ಎಂಕ್ವೈರಿ ಮಾಡಿ ಕರ್ಕೊಂಡು ಹೋದ್ರು ಸರ್. ಇಬ್ರೇ ಇದ್ರು ಸರ್. ಅವ್ರಿಬ್ರೇ ಇದ್ರು. 5 ವರ್ಷ ನಾವೆಲ್ಲ ದೂರ ಇದೀವಿ. ಮಗನೂ ದೂರ ಇದ್ದಾನೆ, ಮಗಳು ದೂರನೇ ಇದೀವಿ. ಅವ್ರಿಬ್ರೇ ಇದ್ರು ಸರ್. ಈ 1 ತಿಂಗಳಿಂದ ಅವ್ನ ಹಿಂಸೆ ಮಾಡಿ ಮಾಡಿ ಜೀವನೇ ತೆಗ್ಬಿಟ್ಟ ಕಣ ಸರ್. 40 ವರ್ಷ ಸರ್. ನಮ್ಗೆಲ್ಲ 37 ವರ್ಷ ಆಯ್ತೈತೆ ಸರ್. ನಾನ್ ಚಿಕ್ಕೋಳು, ದೊಡ್ಡೋಳ್ಗೆ 39 40, ನಮ್ಮ ಅಣ್ಣನ್ಗೆ 38 ವರ್ಷ. ಇವಾಗ 1 ತಿಂಗಳಿಂದ ಅವ್ರ ಹೆಂಡತಿ ಸರಿಲ್ಲ ಅಂತ ಹೇಳಿ ನಮ್ಮಮ್ಮ ದೇವ್ರು ಅಂತವಳು ಸರ್. ನಮ್ಮಮ್ಮ ದೇವ್ರು ಅಂತವಳನ್ನ ಮಾಡಿದಾನೆ. ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯ ಮೂಡಲಪಾಳ್ಯ ಬಳಿಯ ನಿವಾಸದಲ್ಲಿ ದಂಪತಿ ವಾಸವಿದ್ರು. ಮಕ್ಕಳಿಗೆಲ್ಲ ಮದುವೆಯಾಗಿದ್ದು ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ರು. ಹೀಗಿರುವಾಗ ನಿನ್ನೆ ರಾತ್ರಿ 12:45 ಸರಿಸುಮಾರಿಗೆ ಮಲಗಿದ್ದಂತಹ ಪತ್ನಿ ದೇವಿಯ ಕುತ್ತಿಗೆಯನ್ನ ಪತಿರಾಯ ಸೀಳಿದ್ದಾನೆ. ಪತ್ನಿಯನ್ನ ಮಚ್ಚಿನಿಂದ ಕೊಚ್ಚಿ ಪತಿ ಕುಮಾರ್ ಕೊಲೆ ಮಾಡಿದ್ದಾನೆ. ನಂತರ ಮಗನಿಗೆ ಕರೆ ಮಾಡಿ ನಿನ್ನ ತಾಯಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದೇನೆ ಅಂತ ಹೇಳಿದ್ದಾನೆ. ನೋಡು ಬಂದು ಅಂತ ಹೇಳಿ ತಿಳಿಸಿದ್ದಾನೆ. ನಾನು ಸಾಯ್ತೀನಿ ಅಂತ ಮಕ್ಕಳಿಗೆ ಫೋನ್. ಪತ್ನಿಯನ್ನ ಬರ್ಬರವಾಗಿ ಕೊಲೆಗೈದ ಬಳಿಕ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಾನೆ. ಕೂಡಲೇ ಮನೆಗೆ ಬಂದ ಮಕ್ಕಳು ಆತ್ಮಹತ್ಯೆಗೆ ಮುಂದಾಗಿದ್ದಂತಹ ತಂದೆ ಕುಮಾರ್ನನ್ನ ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಈ ವಯಸ್ಸಿನಲ್ಲಿ ನಮ್ಮ ತಾಯಿಯ ಮೇಲೆ ಅನುಮಾನ ಪಟ್ಟು ಕೊಲೆ ಮಾಡಿದ್ದಾನೆ. ಇಂತಹ ತಂದೆಯೇ ನಮಗೆ ಬೇಡ. ಜಾಮೀನು ಅದು ಇದು ಅಂತ ಏನಕ್ಕೂ ನಾವು ಮುಂದಾಗುವುದಿಲ್ಲ. ಆತ ಜೈಲಿನಲ್ಲೇ ಇರ್ಲಿ ಅಂತ ಮಗಳು ಕಣ್ಣೀರನ್ನ ಹಾಕಿದ್ದಾಳೆ. ಅವ್ನ್ಗೇನ್ ಶಿಕ್ಷೆ ಕೊಡ್ಸ್ರಿ, ನಮಗೆ ಬೇಡ ಅಂತ ತಂದೆ ನಮಗ್ ಬೇಡ. ಇಂತ ಹೆಣ್ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ಬರ್ಬಾರ್ದು ಸರ್. ಇಂತ ಕರ್ಮ ನಾವು ನೋಡ್ಬಾರ್ದು ಸರ್. ಎಂತ ಹೆಣ್ಮಕ್ಳಿಗೂ ಈ ತರ ಕಷ್ಟ ಬೇಡ ಸರ್. ನಿದ್ದೆ ಮಾಡ್ಬೇಕಾರೆ ಮಾಡಿದಾನಂದ್ರೆ ಗಂಡನ ನಮ್ದೆ ಯಾರನ್ನ ನಂಬ್ತಾರೆ ಹೆಂಗಸ್ರು?
ಹೆಂಗಸ್ರಿಗೂ ಈ ತರ ಬರ್ಬಾರ್ದು ಸರ್. ನನ್ನ ಅಭಿಪ್ರಾಯ ಅಷ್ಟೇ ಸರ್. ಹೆಂಗಸ್ರಿಗೂ ಮೋಸ ಆಗಬಾರ್ದು. ಘಟನೆ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಬಂದಿರುವಂತಹ ಪೊಲೀಸರು ಆರೋಪಿ ಪತಿ ಕುಮಾರ್ನನ್ನ ಬಂಧನ ಮಾಡಿದ್ದಾರೆ. ಏನೇ ಅಂದ್ರೂ ಬರೋಬ್ಬರಿ 40 ವರ್ಷಗಳ ಕಾಲ ದಾಂಪತ್ಯ ಜೀವನ ಮಾಡಿದ್ದ ಪತಿ ಪತ್ನಿ ಅದೊಂದು ರಾತ್ರಿ ಪತ್ನಿಯ ಮೇಲೆ ಅನುಮಾನ ಪಟ್ಟು ಕೊಲೆ ಮಾಡಿ ವೃದ್ಧ ಜೈಲು ಪಾಲಾಗಿರೋದು ವಿಪರ್ಯಾಸವೇ ಸರಿ. ಎಷ್ಟೇ ಆದ್ರೂ ಆತ ಆಕೆಯ ಜೊತೆಗೆ 40 ವರ್ಷ ಸಂತೋಷದಿಂದ ಸಂಸಾರವನ್ನು ಮಾಡಿದ್ದಾನೆ. ಅಷ್ಟು ವರ್ಷಗಳಲ್ಲಿ ಮೂಡಿ ಬರದ ಅನುಮಾನ ಕೇವಲ ಒಂದೇ ತಿಂಗಳಿನಲ್ಲಿ ಮೂಡಿದೆ. ಆತ ಒಂದು ಬಾರಿ ಆದ್ರೂ ಸಮಸ್ಯೆಯನ್ನ ಬಗೆಹರಿಸುವ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡಿದ್ರೆ ಆತ ಜೈಲಿಗೆ ಹೋಗುವ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ.